ಸ್ವಾರ್ಥಿ ಆಗಿರ್ತಾನಲ್ವಾ? ಎಷ್ಟು ದಿನದಿಂದ ಕಾಯ್ಕೊಂಡಿದ್ರಿ? ಮಕ್ಕಳಿಗೆ ತಿಳುವಳಿಕೆ ಇರೋದಿಲ್ಲ. ದೊಡ್ಡೋರು ನಾವು, ಅವ್ರಿಗೆ ತಿಳಿಸಿ ಹೇಳಬೇಕು. ಯಾಕೆ ಕೂಗ್ತಾ ಇದ್ದೀರಿ? ಏನಾಯ್ತು ಈಗ? ಏನಾಯ್ತಾ? ಯಾಕೆ ನಿನ್ ಗೊತ್ತಿಲ್ವಾ? ಚಂದ್ರಿ ಮದುವೆ ದಿವಸ ಧ್ರುವ ಖುಷಿಗೆ ತಾಳಿ ಕಟ್ತಾ ಇದ್ದಾನಂತೆ. ನಾವು ಅವ್ರಿಗೆ ಅಕ್ಷತೆಯಕ್ಕೆ ಆಶೀರ್ವಾದ ಮಾಡಿ ಮನ್ ತುಂಬಿಸ್ಕೋಬೇಕಂತೆ. ಊರಿಗೆಲ್ಲ ಗೊತ್ತಿದೆ, ನಿನಗೆ ಗೊತ್ತಿಲ್ವಾ? ನಮಗೂ ಇದಿಷ್ಟ ಇಲ್ಲ. ಅದು ಹೀಗಾಗೋದಂತೂ ಖಂಡಿತ ಇಷ್ಟ ಇಲ್ಲ. ಇಷ್ಟ ಇಲ್ಲ ತಾನೆ? ಬಿಟ್ಬಿಡಿ. ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ನಿಮ್ಗೂ ಇಷ್ಟ ಇಲ್ಲ ಅಲ್ವಾ? ಇಷ್ಟ ಇದೆ. ಇದಕ್ಕೆಲ್ಲ ನಿಮ್ದೆ ಕುಮುಕು. ಹೇಗಿದ್ರು ಮಗಳು ಗಂಡನ್ ಬಿಟ್ಬಿಟ್ಟಿದ್ದಾಳೆ. ಹಿಟ್ಟು ಅಳಿಸಿದೆ. ಬಾಯ್ ಬಂದಾಗ ಮಾತಾಡ್ಬೇಡಿ. ಮಾತಾಡ್ತೀನಿ ಕಣ, ಮಾತಾಡ್ತೀನಿ. ನನ್ ಹೊಟ್ಟೆ ಉರಿಯೋದಿಲ್ವಾ? ನನ್ ಮಗನ್ನ ಹಂಗೆ ಇಟ್ಕೊಂಡು ಸಾಕಿದೀನಿ ಕೊಡು. ಕಷ್ಟ ನೋವು ನಿಂದೆನೆ ಇದನ್ನೆಲ್ಲ ನಾನ್ ಅನುಭವಿಸ್ಕೊಂಡು ಇದು ಯಾವ ನೆರಳು ಅವನ ಮೇಲೆ ಬೀಳಬಾರ್ದು ಅಂತ ನನ್ ಮಗನ್ ನಾನು ಎಷ್ಟು ಪ್ರೀತಿಯಿಂದ ಸಾಕಿದೀನಿ ಗೊತ್ತಾ? ನನ್ ಮಗನ್ ಬದುಕು ನನ್ ಮುಂದೆನೆ ಹಾಳಾಗ್ತಿದೆ ಅಂದ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಹಾಳಾಗ್ತಿದೆ ಅಂದ್ರೆ ಏನರ್ಥ ರುಕ್ಮಿಣಿ? ಇಷ್ಟಪಟ್ಟಿರೋನು ಧ್ರುವ, ಖುಷಿ ತಂದ್ಪಾಡುತ್ತಾನಿದ್ದಾಳೆ. ಅವಳಿಗೂ ಏನಿದ್ ಇಷ್ಟ ಇಲ್ಲ. ಇಷ್ಟ ಇಲ್ಲ ತಾನೆ? ಬಿಟ್ಬಿಡಿ. ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ಓಹೋ, ಬಿಟ್ರೆ ಮತ್ತೆ ಇಂಥ ಹುಡುಗ ಸಿಗೋದಿಲ್ಲ ಅಂತಾನ? ಬಿಸ್ಲಿದ್ದಾಗ್ಲೇ ಕಾಯಿಸ್ಕೊಂಡ್ಬಿಡೋಣ ಅಂತಾನ? ಅದಕ್ಕೆ ಕೈ ಜೋಡಿಸಿದ್ದೀರೇನೋ? ನಾಚಿಕೆ ಆಗ್ಬೇಕು ನಿಮ್ಗೆ. ನಾಚಿಕೆ ಆಗ್ಬೇಕಾದ್ದು ನಿಮಗೆ. ಮದುವೆ ಆದ ಹುಡುಗಿ ಹಿಂದೆ ಬಿದ್ದು ಮಗನ್ನ ಹೆತ್ತಿದ್ದಕ್ಕೆ. ನಿಜ, ನಾನ್ ನಾಚಿಕೆ ಪಡ್ಬೇಕು. ನನ್ನ ಮಗನ್ಗೆ ಸುಳ್ಳು ಕಪಟ ಕಲಿಸ್ದೆ. ಯಾವಳ ಬಂದು ನಾನ್ ನಿನ್ನ ಇಷ್ಟಪಟ್ಟಿದ್ದೀನಿ ಅಂದ ತಕ್ಷಣ ಇಲ್ಲಿವರೆಗೂ ಮುಂದುವರೆದ್ನಲ್ಲ, ಅಂತ ಮಗನಿಗೆ ಜನ್ಮ ಕೊಟ್ಟೆ ಅಂತ ನಾನ್ ನಾಚಿಕೆ ಪಡ್ಬೇಕು. ಖುಷಿ ಹೇಳ್ಕೊಂಡ್ಲು ನಿಜ. ಆದ್ರೆ ಅವತ್ತು ಹೂ ಅಂದೆ ಅಮೆರಿಕಾ ಗೆದ್ದುಬಿಟ್ರೆ ಇವಳು ಕತ್ಲೆ ಕೋಣೆಯಲ್ಲಿ ಕಾಯ್ತಾ ಕೂತಿರ್ಬೇಕಿತ್ತ? ಮದ್ವೆ ಆದ್ಲು. ಮದುವೆ ಆದ್ಲು ತಾನೆ? ಮರ್ಯಾದಿಂದ ಸಂಸಾರ ಮಾಡ್ಕೊಂಡು ಹೋಗ್ಬೇಕಿತ್ತು. ಮಾಡ್ತಿದ್ಲು. ಅಷ್ಟ್ರಲ್ಲಿ ಬಂದ್ನಲ್ಲ ನಕ್ಷತ್ರಕ್ಕಂತರ ಅವಳು ಹಿಂದೆ ಮುಂದೆ ಸುತ್ತಿ ಅವಳು ತಲೆ ಕೆಡ್ಸೋಕೆ. ಹೀಗ್ ಬೇಡ. ಅದೆಲ್ಲ ಸರಿ ಅನ್ನೋದಾದ್ರೆ ಇಬ್ಬರದು ಸರಿ, ತಪ್ಪು ಅನ್ನೋದಾದ್ರೆ ಇಬ್ಬರದು ತಪ್ಪು. ಆಗೋ ಕಾರ್ಯಕ್ಕೆ ಸುಮ್ಮನೆ ಅಡ್ಡಿ ಅಂದ್ರೆ ಏನ್ರಿ ಅರ್ಥ? ನೀವೇ ತೀರ್ಮಾನ ತಗೊಂಡ್ಬಿಟ್ಟಿದ್ದೀರಾ ನೋಡಿ. ನೀವು ತಗೊಂಡಿರೋ ತೀರ್ಮಾನಕ್ಕೆ ನಾನು ಹೊಣೆ ಅಲ್ಲ. ನಾನ್ ಮತ್ತೆ ಹೇಳ್ತಾ ಇದ್ದೀನಿ ರುಕ್ಮಿಣಿ, ಇದನ್ನೆಲ್ಲ ನಾವು ಮಾಡಿದ್ದಲ್ಲ. ನಮ್ಗೆ ಇದೆಲ್ಲ ಬೇಕಾಗೂ ಇರ್ಲಿಲ್ಲ. ಹೌದಾ? ಇದೇ ಮಾತಾ? ಇದೇ ಮಾತು. ಸರಿ, ಹಾಗಾದ್ರೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾಳೆ ಚಂದ್ರಿ ಮದ್ವೆಗೆ ನಿಮ್ ಮನೆಯವ್ರು ಯಾರು ಬರಬಾರ್ದು. ಆಯ್ತು ಬಿಡಿ, ನಮಗೂ ಏನ್ ಬೇಕಾಗಿಲ್ಲ. ಮದ್ವೆ ಮನೆಗೆ ಬಂದು ಮೆರೆಯೋದು. ನಮ್ಮ ಮನೆಯವರಂತೂ ಆವತ್ತೇ ಹೇಳಿಲ್ವಾ ನಿಮ್ಗೆ, ನೀವು ಮದ್ವೆ ಕರೆಯಕ್ ಬಂದಾಗ ನಾವ್ ಯಾರು ಬರೋದಿಲ್ಲ ಅಂತ? ನೀವೇನೋ ಶಾಸ್ತ್ರಕ್ಕೆ ಅಂದ್ರಿ, ಅದಕ್ಕೆ ಒಪ್ಕೊಂಡಿದ್ವಿ. ನೋಡಿ ನೋಡಿ ನೋಡಿ, ನಮ್ಮನೆ ಶಾಸ್ತ್ರನ ನಾವೇ ಮಾಡ್ಕೋತೀವಿ. ತಾವು ದಯವಿಟ್ಟು ಬರ್ಬೇಡಿ. ಸರಿ ಆಯ್ತಲ್ಲ, ಈಗ ಹೊರಡಿ. ನೀವು ಹೊರಡ್ತೀನಿ, ನಾನೇನಿಲ್ಲೇ ಇರೋದಿಲ್ಲ. ಆದ್ರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ಇಲ್ಲೇ ನಡೆದ ಮಾತುಕತೆ ಧ್ರುವನ್ ಗೊತ್ತಾಗ್ಬಾರ್ದು. ಯಾಕೆ ಬರ್ಲಿಲ್ಲ ಅಂತ ಅವ್ನು ಕೇಳಿದ್ರೆ ನಾವು ತಪ್ಪಕ್ಕೆ ಸಿಕ್ಕಾಕೋಬೇಕಾ? ನೀವು ಒಳ್ಳೆಯವರಾಗೋದಿಕ್ಕೆ ನಮ್ಮೇಲೆ ಗುಬ್ಬೆ ಕೂರಿಸ್ತೀರಾ? ಹೇಳೋದೆ ಹೇಳಿ, ನಾನು ಹೇಳ್ತೀನಿ. ಖುಷಿ ನಿಮ್ಮಮ್ಮ ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ನಿನ್ನ ಮುಂದೆ ಇಟ್ಕೊಂಡಿದ್ದಾರೆ ಅಂತ. ಹಾಗೆ ನಿಮ್ಮ ಯಜಮಾನ್ರಿಗೂ ಹೇಳ್ತೀನಿ, ಖುಷಿ ನಿಮ್ಮ ಮಗಳು ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ ಅಂತ. ಆಯ್ತಲ್ಲ, ಯಾಕೆ ರಂಪ? ಹೊರಡಿ. ನೋಡಿ ಕೌಸಲ್ಯ, ನಾವಿಬ್ರು ಇರೋದು ಗಾಜಿನ ಮನೇಲಿ. ಯಾರೇ ಕಲ್ಲು ಹೊಡೆದ್ರು ಒಡೆಯೋದು ನಮ್ಮನೆ ಕೂಡೇನೆ. ನಾಳೆ ಇಷ್ಟೊತ್ತಿಗೆಲ್ಲ ಮುಹೂರ್ತ ಮುಗಿದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಿರುತ್ತೆ. ನೀನ್ ನಂಜನಗೂಡಲ್ಲಿ ಸೇರೋದ್ರೆ ಇಲ್ಲಿ ಖುಷಿ ಸೇರೋದು ಮನೆ ಒಳಗೆ ಬರ್ತಾಳೆ. ಏ ಚಂದ್ರಿ, ಯಾಕೆ ಅಲ್ಲಿ ನಿಂತಿದ್ಯಾ? ಬಾಯ್, ನಂಗೊಂಚೂರು ಹೆಲ್ಪ್ ಮಾಡು. ಯಾವ್ಯಾವ್ದು ಯಾವ ಬ್ಯಾಗಲ್ಲಿ ಇಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ಯಾಕೆ ಡಲ್ ಆಗಿದ್ಯಾ? ಓ, ಮದುವೆ ಆದ ತಕ್ಷಣ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಬೇಸರನಾ? ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತ್ಯಾ?
ನಿನ್ ಗಂಡಿನ ಮುಟ್ಟಿಗೆ ಹಾಕೊಂಡು ನಂಜನಗೂಡಿಂದ ಮೈಸೂರಿಗೆ ಶಿಫ್ಟ್ ಆಗ್ಬಿಡು. ಇಲ್ಲಿ ಅಕ್ಕಪಕ್ಕ ರೋಡಲ್ಲಿ ಮನೆ ಮಾಡ್ಕೊಂಡ್ರೆ ಆಯ್ತಪ್ಪ. ನಿನಗೆ ಯಾವಾಗ ಬೇಕೋ ಆವಾಗ ಬಂದು ಮನೆಯವ್ರೆಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ಬೋದು. ಹೇಗೂ ಖುಷಿನ್ ಮದುವೆ ಆದ್ಮೇಲೆ ಧ್ರುವ ಅಮೆರಿಕಾಗೆ ಹೋಗೋದು ಅನುಮಾನನೇ. ಯಾಕೆ? ನಾನು ಆಗ್ಲಿಂದ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಕೂತಿದ್ಯಲ್ಲ. ನಾಳೆ ಏನು ಎಡವಟ್ಟಾಗಕ್ಕಿಲ್ಲ ತಾನೆ? ಯಾಕೆ ಹೆದರ್ಕೋತ್ಯಾ? ಯಾರಾದ್ರೂ ಏನಾದ್ರು ಅಂದ್ರ? ಏನಿಲ್ಲ ಬಿಡಿ. ರುಕ್ಮಿಣಿ ಅಕ್ಕ ಇಲ್ಲಿ? ಕೌಸಲ್ಯಕ್ಕ ಅವ್ರ ಮನೆಗೆ ಹೋಗವ್ರೆ. ಯಾಕೆ? ಗೊತ್ತಿಲ್ಲ. ಅಕ್ಕ ಏನಾದ್ರು ಅಂದ್ರ? ಇಲ್ಲ. ನಾಳೆ ಮದ್ವೆ ಮನೇಲಿ ಏನಾದ್ರು ಎಡವಟ್ಟಾಗಿ ನಿನ್ ಮದ್ವೆ ನಿಂತೋಗುತ್ತೆ ಅಂತ ಭಯನಾ? ಹಂಗೇನಿಲ್ಲ. ಮತ್ ಯಾಕೆ? ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಸುಮ್ನೆ ಕೂತಿದ್ಯಲ್ಲ. ನಾನು ಇವತ್ತು ಮಲ್ಕೋತೀನಿ. ನಾಳೆ ಮದ್ವೆ ಇಟ್ಕೊಂಡು ಈಗ ಮಲಗ್ತೀನಿ ಅಂತಿದ್ಯಲ್ಲ? ಅದು ಯಾಕೋ ನನ್ನ ಮನ್ಸು ಸರಿಗಿಲ್ಲ. ನಾ ಮಲ್ಕೋತೀನಿ ಅಕ್ಕ. ಆ ವಿಷಯ ನನಗೆ, ವಸುದಂಗೆ, ಧ್ರುವಂಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ರುಕ್ಮಿಣಿಗೆ ಗೊತ್ತಾಗಿದೆ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನೇನು, ನಾನೇನಾದ್ರೂ ರುಕ್ಮಿಣಿ ಜಾಗದಲ್ಲಿ ಇದ್ದಿದ್ರೆ 4 ಬಿಡ್ತಿದ್ದೆ. ನೀನು ನನ್ನನ್ನೇ ಅಂತಿದೆಯಲ್ಲೋ? ಬುದ್ಧಿ ಇದೆಯೇನೆ ನಿನಗೆ? ಆ ಧ್ರುವ ವಸುದನ್ ಜೊತೆ ಸೇರ್ಕೊಂಡು ಬೇಡವಾದ ಕೆಲಸ ಮಾಡ್ತಿದ್ಯಲ್ಲ. ಆ ವಸುದಂಗಂತೂ ಮಾಡಕ್ ಕೆಲಸ ಇಲ್ಲ, ಇಂಥ ಬೇಡದ ಐಡಿಯಾಗಳು ಕೊಡ್ತಾಳೆ. ನೀನು ಅವ್ರಿಗೆ ತಲೆ ತೂಗ್ತಿಯಲ್ಲೇ. ಅದು ಮಗಳು. ಮಗಳು? ಏನ್ ಮಗಳು? ಅವಳು ಬದುಕು ಹಾಳಾಗೋಗಿದ್ಯಾ? ಅವಳಿಗೇನು ಕ್ಯಾನ್ಸರ್ರಾ, ಪ್ಲೇಗಾ ಅಥವಾ ಕುರೂಪನ್ನ? ಇಲ್ವಲ್ಲ. ಹೌದು, ಮದುವೆ ಮುರಿದು ಬಿದ್ದಿದೆ. ಒಬ್ಳೆ ಬದುಕಕ್ ಆಗಲ್ಲ. ಆಗಲ್ಲ ಅನ್ನೋದು ನಿನ್ನ ಅಭಿಪ್ರಾಯ, ಖುಷಿದಲ್ಲ. ತಾಯಿಯಾಗಿ ಅವಳು ಬದುಕಿಗೆ ಒಂದು ದಾರಿ ಕಾಣಿಸ್ಬೇಕು, ಕಾಳಜಿ, ಒಪ್ಕೊಳ್ಳೋಣ. ಹಾಗಂತ ಧಾವಂತ ಯಾಕೆ? ನೀನ್ ಆಡ್ತಿರೋದು ನೋಡಿದ್ರೆ ಮಗಳಿಗೆ ಏನೋ ನ್ಯೂನತೆ ಇದೆ ಅನ್ಸುತ್ತೆ. ಹೇಗಿದ್ದೆ ನೀನು? ಪೂಜೆ ಪುನಸ್ಕಾರ ವ್ರತ ಅನ್ಕೊಂಡು. ಈ ಕುತಂತ್ರದ ಬುದ್ಧಿ ಯಾಕೆ ಬಂತು ನಿನಗೆ? ಭಾವನ್ಗೇನಾದ್ರೂ ಈ ವಿಷಯ ಗೊತ್ತಾಗ್ಲಿ, ಲೈಫ್ ಲಾಂಗ್ ನಿನ್ನನ್ನ ದೂರ ಇಡ್ತಾರೆ. ಖುಷಿಗಾದ್ರೂ ಗೊತ್ತಿತ್ತ ತನ್ನ ಮದುವೆ ಆಗತ್ತೆ ಅನ್ನೋದು? ಇಲ್ಲ, ಗೊತ್ತಿರ್ಲಿಲ್ಲ. ತಪ್ಪು ಕಣೆ, ಅನಾಗರಿಕರ ತರ ನಡ್ಕೋತಾ ಇದೀಯಾ. ಅದ್ ಹೇಗೆ ಮನ್ಸು ಬಂತು ನಿನಗೆ ಅವಳನ್ನೇ ಕೇಳದೆ ಅವಳ ಮದ್ವೆ ಗೊತ್ತು ಮಾಡೋಕೆ? ಅಕ್ಕ ಅಂತ ಕರೆಯೋಕೆ ನಾಚಿಕೆ ಆಗುತ್ತೆ. ಅವ್ರು ಬಂದು ಅಂದ್ ಹೋಗಿದ್ ಸಾಲದು ಅಂತ ನೀನು ಹೀಗೆಲ್ಲ ಅಂತಿದ್ಯಲ್ಲ ಸುಂದ್ರ? ಇನ್ನೊಂದು ಹೆಜ್ಜೆ ನೀನ್ ಇದ್ರಲ್ಲಿ ಮುಂದೆ ಬರೆದ್ರೆ ನಾನು, ಭಾವ, ಖುಷಿ ಮೂವರು ನಿನ್ ಪಾಲ್ಗಿಲ್ಲ ಅನ್ಕೊಂಡ್ಬಿಡು. ಈ ವಿಷಯ ನಿಮ್ ಭಾವಂಗೆ ಹೇಳಲ್ಲ. ಅಕ್ಕ ಕರ್ಮ ಬಿಟ್ಕೊಡಕ್ಕಾಗತ್ತ? ಬಟ್ಟೆ ಎಲ್ಲ ಮರ್ಚಿಟ್ಟಿದ್ದೀನಿ, ಎತ್ಕೊ. ಅಮ್ಮ, ಯಾಕಮ್ಮ ಹೋಗ್ತಾ ಇದ್ಯಾ? ಏನ್ ಮಾಡ್ಬೇಕು? ಮಾತಾಡಲ್ವಾ? ಏನ್ ಉಳ್ದಿದೆ? ಯಾಕಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ನನ್ನ ಕಡೆ ನೋಡು. ತಲೆ ಎತ್ತಿ ನೋಡೋಷ್ಟು ಬೆಳೆದಿದ್ಯಾ. ತಲೆ ಎತ್ತು ಅಂತ ಕೆಲಸ ಮಾಡಬೇಕು ಮಕ್ಕಳು. ತುಂಬಾ ನೋವು ಮಾಡೋದ್ನಮ್ಮ. ಇಲ್ಲಪ್ಪ, ನಿನ್ನ ಆಸೆ ಆಕಾಂಕ್ಷೆಗಳಿಗೆ ತಕ್ಕ ತಂದೆ ತಾಯಿ ನಾವಲ್ಲ. ಯಾಕಮ್ಮ ಆ ಥರ ಮಾತಾಡ್ತಾ ಇದ್ಯಾ?
ಇನ್ನೊಂದು ಸ್ವಲ್ಪ ದಿನ ಅಮ್ಮ, ನಾನು ಅಮೇರಿಕಾ ಹೊರಟೋಗ್ತೀನಿ. ಈ ಸಲ ಹೋದ್ರೆ ಬರೋದಿನ್ ಯಾವಾಗ್ಲೂ ಅಥವಾ ವಾಪಸ್ ಬರೋದೇ ಇಲ್ವೋ? ನಿಮ್ಮನ್ನು ಬಿಟ್ಟು ನನಗೆ ಯಾರಿದಾರಮ್ಮ? ವಯಸ್ಸಿದೆ, ಬದುಕನ್ನ ಕಟ್ಕೊಳ್ಳೋ ಚೈತನ್ಯ ಇದೆ. ಆದ್ರೆ ನಮ್ಗೆ ಈ ಎರಡೂ ಇಲ್ಲ. ನಮ್ಗೆ ಯಾರೂ ಉಳಿದಿಲ್ಲ, ನಿನಗಲ್ಲ. ಒಂದೇ ಒಂದು ಆಸೆ ಅಮ್ಮ, ಹೇಳು. ನಿಮ್ಮ ತೊಡೆ ಮೇಲೆ ಮಲ್ಕೋಬೋದಾ? ನಿದ್ದೆನೆ ಬರ್ತಾ ಇಲ್ಲ ಅಮ್ಮ. ಏನೇನಾಗ್ತಾ ಇದೆ ಅಲ್ವಮ್ಮ? ನೀನ್ ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ಅಮ್ಮ, ನಾನು ನಿಮ್ಮನ್ನೊಂದು ಕೇಳಲ್ಲ? ಕೇಳು. ನಾನು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ತೆ ಅಲ್ವಾ ಅಮ್ಮ? ಹೇಳಮ್ಮ ಪ್ಲೀಸ್. ನಾನು ಯಾರನ್ನು ಬೇಕಾದ್ರೂ ಫೇಸ್ ಮಾಡ್ತೀನಿ, ನನಗೆ ಬೇಕಾಗಿದ್ದು ನಾನು ಮಾಡ್ತೀನಿ ಅಂತ. ಆದರೆ ನಿಮ್ಮನ್ನ ಇಲ್ಲ, ನಾನು ನಿನ್ನ ಕ್ಷಮಿಸಲ್ಲ. ಅಮ್ಮ, ನೀನ್ ತಪ್ಪು ಮಾಡ್ದಿರೋ ಹಾಗೆ ತಡಿತೀನಿ. ನಿನ್ ಚಿಕ್ಕ ವಯಸ್ಸಲ್ಲಿ ನಿನ್ನ ಸಣ್ಣ ಸಣ್ಣ ಆಸೆಯನ್ನು ನಮ್ಮ ಕೈಲಿ ನೆರವೇರ್ಸಕ್ಕಾಗ್ಲಿಲ್ಲ. ಬೇಸಿಗೆ ರಜದಲ್ಲಿ ನೀನ್ ಬ್ಯಾಟ್ ಬೇಕು ಅಂತ ಕೇಳಿದೆ. ಆಗಲ್ಲ ಅನ್ನೋ ಬದಲು ನೀನ್ 95% ಬಂದ್ರೆ ಕೊಡಿಸ್ತೀನಿ ಅಂತ ನಾನು ಹೇಳಿದೆ. ನೀನು 94% ಬಂದೆ. ನಾನು ಎಷ್ಟು ಸಂಕಟ ಅನುಭವಿಸ್ದೆ ಗೊತ್ತಾ? ಬ್ಯಾಟ್ ಕೊಡಿಸ್ದಲ್ಲಿ ಇದ್ದಿದ್ದು ಶಿಕ್ಷೆ ಅಂತ ಅಲ್ಲ. ನಮ್ಮ ಹತ್ರ ಆಗ ಕೊಡ್ಸಕ್ ದುಡ್ಡಿರ್ಲಿಲ್ಲ ಕಣೋ. ಈಗ ಹಣದ ಕೊರತೆ ಇಲ್ವಲ್ಲಮ್ಮ? ದುಡ್ಡಿನ ಕೊರತೆ ಇಲ್ದಲೇ ಇರ್ಬೋದು, ಆದ್ರೆ ನೀತಿಯ ತೊಡಕಿನ ಯಾವ ಆಸೆಗಳನ್ನು ಪೂರೈಸೋ ಭರವಸೆನ ಈಗಲೂ ಕೊಡೋದಿಲ್ಲ. ಮಲಿಕೊಂಡು ನಿದ್ದೆ ಮಾಡು. ಏನು ಬೆಳಗ್ಗೆ ಬೆಳಗ್ಗೆ ಹೊರಟಿದ್ಯಾ? ಕಾಫಿ ತಿಂಡಿಗೆ ಹಾಜರಾ? ಎಲ್ಲಿಗೆ ಹಾಜರು? ಮದುವೆಗೆ. ನಾನ್ಯಾಕೆ ಹೋಗ್ಲಿ ಮದುವೆಗೆ? ಇವನೊಬ್ನೇ ಅಲ್ಲ, ಯಾರು ಹೋಗ್ತಾ ಇಲ್ಲ. ಯಾಕೋ? ಮತ್ತೆ ಅವಮ್ಮ ಹಾಕರ್ದ್ರೆ ಕೊಬ್ಬು ಗಂಡು ಎತ್ತಿದ್ದೀನಿ ಅಂತ. ಯಾರೋ? ಇನ್ಯಾರು? ರುಕ್ಕು. ರುಕ್ಮಿಣಿ ಅವರು ಸರಿಯಾಗಿ ಕರೀಲಿಲ್ಲ ಮದ್ವೆಗೆ ಅಂತ ಇವನು ಅಲ್ವೇನೋ? ಗಾಜಿನ ಮನೆ ಕೊಲ್ಲು ಅಂತ ಕರೆದ್ರೆ ಇದೇನು ಅದು ಕಿತ್ಲೆ ಕಟ್ತಾರ? ಈಗೇನು ಕೌಸಲ್ಯ ದೇವಿಯವರು ಒಬ್ಬನೇ ನನ್ನ ಮದುವೆ ಪ್ರಯಾಣ? ನಾನು ಹೋಗ್ತಿಲ್ಲ ಅಂತ ಹೇಳ್ದೆ ತಾನೆ? ಯಾಕೋ ಇಷ್ಟು ಸಹ ಹೋಗ್ತೀನಿ ಹೋಗೇ ತೀರ್ತೀನಿ ಅಂತ ಕುಣಿತಾ ಇದ್ದೆ. ಯಾಕೆ ಕುಪ್ಪಳಿಸ್ತಾ ಇದ್ದೆ ಅಂತ ಹೇಳ್ಬಿಡಿ. ನೀನೇನು ಸುಂದ್ರ ಹೊರಗಡೆ ಹೊರಟಿದ್ಯಾ? ಬೆಂಗಳೂರಿಗೆ. ಓ, ಇದ್ಯಾವ ಕರಾಮತ್ತೋ? ನೀನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಅಂದಾಗೆಲ್ಲ ನನಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಏನು? ಕೇಸ್ ಹಿಯರಿಂಗು ಶುರು ಆಯ್ತಪ್ಪ. ಫೇಮಸ್ ಲಾಯರು, ಕ್ರಿಮಿನಲ್ ಕೇಸು, ಪ್ರೆಸ್ನವ್ರು ಕಾಯ್ತಾ ಇರ್ತಾರೆ. ಏನ್ ಕೇಸು?
ಖುಷಿ ಡಿವೋರ್ಸ್ ಹಿಯರಿಂಗು. ಸೂರಜ್ ಬಂದಿರ್ತಾರ? ಮಾತಾಡಕ್ ಹೋಗ್ಬೇಡ. ಕೇಳಿದ್ರೆ ಖುಷಿ ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೇಳು. ನ್ಯಾಯವಾಗಿ ನಾವೇ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತು. ತಗೊಳ್ಳಲ್ಲ ಮನುಷ್ಯ. ತಪ್ಪೆಲ್ಲ ತಮ್ಮ ಮೇಲೆ ಹಾಕ್ಕೊಂಡು ಅಪ್ಪನ ಮೂಲಕ ಡೈವೋರ್ಸ್ ಪೇಪರ್ಸ್ಗೆ ಸೈನ್ ತಗೊಂಡು. ಜೆಂಟ್ಲ್ಮನ್ ಕಣಯ್ಯ. ಸುಂದ್ರ, ಯಾವುದನ್ನು ಮೈ ಮೇಲೆ ಹೇಳ್ಕೋಬೇಡ. ಹೊರಡು, ಹುಷಾರು. ಬರ್ತೀನಿ ಬಾವ. ಸುಂದ್ರ ಬೆಂಗಳೂರಿಗೆ ಹೊರಟ. ಗೊತ್ತಾಯ್ತು. ಮದುವೆ ಆಗಿದ್ದ ನೆನಪು ಇನ್ನೂ ಹಸಿಯಾಗೇ ಇದೆ. ಆಗಲೇ ಮುರಿದು ಬೀಳ್ತಾ ಇದೆ. ಅದಕ್ಕಿದ್ದಿದ್ದ ಆಯಸ್ಸು ಅಷ್ಟೇ ಅನ್ಸುತ್ತೆ. ಅನ್ನಿಸ್ಲೇ ಇಲ್ವಾ? ಒಂದ್ಸರಿನೂ ಮನಸ್ಸಿಗೆ ಅನ್ನಿಸ್ಲಿಲ್ವಾ ಸಂಸಾರ ಸರಿ ಮಾಡ್ಕೋಬಹುದು ಅಂತ? 1000 ಸತಿ ಅನ್ಸಿತ್ತು. ಮತ್ತೆ ಯಾಕೆ ಪ್ರಯತ್ನ ಪಡ್ಲಿಲ್ಲ? ಡಿವೋರ್ಸ್ ನೋಟಿಸ್ ಬಂದರೂ ಪರವಾಗಿಲ್ಲ ಅಂತ ನೀನೇ ಒಂದು ಹೆಜ್ಜೆ ಮುಂದಿಡ್ಬೋದಾಗಿತ್ತಲ್ವಾ? ಒಟ್ಟಿಗೆ ಬದುಕಿದ್ರೇನೆ ಸಂಸಾರ ಮಾಡ್ದ ಹಾಗೆ ಅನ್ನೋ ಪರಿಕಲ್ಪನೆನೇ ಸತ್ತೋಗಿತ್ತು ನನಗೆ. ಏನ್ ಹೇಳ್ತಾ ಇದೀಯ ನೀನು? ಸೂರಜ್ ನನ್ನಿಂದ ದೂರ ಆಗಿರ್ಬೋದು. ಇವತ್ತು ಹಿಯರಿಂಗ್ ಆದ್ಮೇಲೆ ನಾವು ಜೊತೆಲಿ ಬದುಕೋ ಅರ್ಹತೆನೇ ಇಲ್ಲ ಅಂತ ಕಾನೂನು ತೀರ್ಪು ಕೊಡ್ಬೋದು. ಆದ್ರೂ ಸೂರಜ್ ನನ್ನ ಗಂಡನೇ, ನಾನು ಅವನ್ ಹೇಳ್ತೀನಿ. ದೂರ ಇದ್ರು ಅವ್ರ ಜೊತೆಲೆ ಬದುಕ್ತೀನಿ ನನ್ನ ಕೊನೆವರೆಗೂ. ತಲೆ ಕೆಟ್ಟಿದ್ದೇನೆ ಖುಷಿ ನಿನ್ಗೆ? ಅವರು ತಂಪಾಡಿಗೆ ತಾವು ತಮ್ಮ ಬದುಕನ್ನ ನೋಡ್ಕೋತಾರೆ. ಡೈವೋರ್ಸ್ ಆದ 3 ತಿಂಗಳಿಗೋ 6 ತಿಂಗಳಿಗೋ ಬೇರೆ ಮದ್ವೆ ಮಾಡ್ಕೊಂಡು ಮಕ್ಕಳು ಮರಿ ಅಂತ ಮಾಡ್ಕೋತಾರೆ. ನೀನು ಅವ್ರ ನೆನ್ಪಲ್ಲೇ ಬದುಕು ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದೆಲ್ಲ ಏನು ಬೇಡ. ದುರಂತ ನಾಯಕಿ ಇರ್ತಾರ. ಇವತ್ತಿನ ಹಾಗೆ ಯೋಚನೆ ಮಾಡೋದನ್ನ ಕಲಿ. ಬೇರೆ ಒಂದು ಮದ್ವೆ ಅಂತ ಮಾಡ್ಕೊಂಡು ಬದುಕು ಮಾಡೋದನ್ನ ಕಲ್ತ್ಕೊ ನೀನು. ಸಾಧ್ಯ ಇಲ್ಲ. ಅವ್ರಿಗೆ ಸಾಧ್ಯ ಇದೆ, ನಿನಗೆ ಯಾಕೆ ಸಾಧ್ಯ ಇಲ್ಲ? ಅವ್ರಿಗೆ ಸಾಧ್ಯ ಇದೆ ಅಂತ ನಿನ್ಗೆ ಯಾರು ಹೇಳಿದ್ದು? 100ಕ್ಕೆ 99 ಗಂಡಸರು ಇರೋದು ಹಾಗೆ. ಉಳ್ದಿರೋ ಒಬ್ರು ಸೂರಜ್. ನಾನು ಸೂರಜ್ ಜೊತೆ ಜೀವನ ಮಾಡಿದ್ದು ಕೇವಲ ಕೆಲವೇ ದಿನಗಳಾಗಿರ್ಬೋದು. ಆದ್ರೆ ಸೂರಜ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ನನ್ನ ಪ್ರೀತಿಸಿದ್ದು ನನ್ನ ರೂಪಕ್ಕೋ ತುಂಟತನಕ್ಕೋ ಮೋಹಕ್ಕೋ ಅಲ್ಲ. ಅವ್ರದ್ದು ನಿಷ್ಕಲ್ಮಶವಾದ ಪ್ರಾಮಾಣಿಕ ಪ್ರೀತಿ. ಏನೋ ಬರ್ಬಾರ್ದ ಸನ್ನಿವೇಶಗಳು. ಅವ್ರಿಗೆ ನನ್ನ ಬಗ್ಗೆ ಅಸಮಾಧಾನ ಶುರುವಾಗಿದೆ. ನನ್ನ ಬದುಕಿನಲ್ಲಿ ಅವ್ರಿಗೆ ಸ್ಥಾನ ಇಲ್ವೇನೋ ಅಂತ ತಿಳ್ಕೊಂಡು ನನ್ನಿಂದ ದೂರ ಆದ್ರು. ದೂರ ಆಗಿದ್ದು ನನ್ನ ಮೇಲಿನ ಕೋಪಕ್ಕಾಗ್ಲಿ ಅಥವಾ ನಾನು ಅವ್ರಿಗೆ ದ್ರೋಹ ಮಾಡಿದೆ ಅಂತಾಗ್ಲಿ ಅಲ್ಲ. ಅವಳ ಬದುಕು ನನ್ನ ಜೊತೆ ಸುಂದರವಾಗಿಲ್ಲ ಅನ್ನೋದೇ ಆದ್ರೆ ಅವಳು ಯಾರ ಜೊತೆ ಚೆನ್ನಾಗಿರ್ತಾಳೋ ಅವ್ರ ಜೊತೆ ಸಂತೋಷವಾಗಿರ್ಲಿ ಅನ್ನೋ ಕಾರಣಕ್ಕೆ. ಧ್ರುವ ನನಗಿಷ್ಟ ಇರಲಿಲ್ಲ. ಆದ್ರೆ ಆ ವೇಳೆಗೆ ಸೂರಜ್ಗದು ಅರ್ಥ ಆಗ್ಲಿಲ್ಲ. ಅದು ತಪ್ಪಲ್ಲ. ಆದ್ರೆ ಒಂದು ವಿಷಯ ಹೇಳ್ತೀನಿ ಕೇಳಿ. ನನಗನ್ಸೋ ಪ್ರಕಾರ ಸೂರಜ್ ಇನ್ಯಾರನ್ನೂ ಪ್ರೀತಿಸೋಕಾಗ್ಲಿ ಮದುವೆ ಆಗೋಕ್ಕಾಗ್ಲಿ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇನ್ನೂ ಸ್ಥಿರವಾಗಿದೆ, ಶುದ್ಧವಾಗಿದೆ, ತೀವ್ರವಾಗಿದೆ. ಅವರೇ ಹಾಕಿರ್ಬೇಕಾದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮದುವೆ ಆದ್ರೆ ತಪ್ಪಾಗಲ್ವಾ?
ನಾನು ಮದುವೆನೂ ಆಗಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಏನು ಹೇಳಲ್ವೇನ್ರಿ ಅವಳಿಗೆ? ಅವಳು ಚಿಕ್ಕವಳಾಗಿ ಉಳಿದಿಲ್ಲ, ಮಾಗಿದ್ದಾಳೆ. ಏನು ಮಾಡಬೇಕು ಅನ್ನೋ ಪರಿಜ್ಞಾನ ಅವಳಿಗಿದೆ. ಏನು ಯೋಚನೆ ಮಾಡಬೇಡ ಮಗಳೇ. ನನ್ನ ಬದುಕಿನ ಕೊನೆಯವರೆಗೂ ನಾನು ನಿನಗೆ ಬೆಂಬಲವಾಗಿ ನಿಂತ್ಕೋತೀನಿ.